ನಮಸ್ಕಾರ ರೀಪ ಎಲ್ಲರಿಗೂ ಸೂಜಿ ದಬನ ದಾರ ಮಾರವ್ರ ಹುಕ್ಕೇರಿಗೆ ಬಂದಾರಂತ್ರಿ. ಸೂಜಿ ದಾರ ಮತ್ತು ದಬನ ಮಾರವ್ರ ಹುಕ್ಕೇರಿಗೆ ಬಂದಾರ ಅಂದಮೇಲೆ ಮತ್ತಿನ್ನು ಹುಕ್ಕೇರಿ ಹುಲಿಗಳ ಕಾಡಿನ್ಯಾಗ ಇರಬೇಕು, ನಾಡಿನ್ಯಾಗ ಯಾಕದಾವ ಅಂತ ಜನನೂ ಕೇಳಾಕತ್ತಾರ್ರಿ. ಈಗ ದಬನ ಮತ್ತು ಸೂಜಿ ದಾರ ಮಾರವ್ರು ಅವ್ರದ್ದೇನು ವ್ಯಾಪಾರ ಆಗೋದಿಲ್ಲ, ರಾತ್ರಿ ಬಂದು ತಿರುಗಿಡ್ತಾರ. ಹಗಲು ದರೋಡೆಕೋರರು ಏನು ಆರೋಪ ಪ್ರತ್ಯಾರೋಪ. ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ರೀ ಇದು. ಹುಕ್ಕೇರಿ ತಾರಕೇರಿ ಐತಿ, ಮಾತಿನ ಬಿರುಗಾಳಿ, ಚಾಕಚಕ್ಯತೆ, ಕ್ರಿಯೆ ಪ್ರತಿಕ್ರಿಯೆ, ಏಟು ಎದುರೇಟು, ತಿಕ್ಕಾಟ, ಹೊಯ್ದಾಟ, ಒದರಾಟ, ಅನೇಕ ಶಬ್ದಗಳು ಸಹಿತ ಬಾಯಿಂದ ಹೊರಗೆ ಬೀಳಾಕತ್ತಾವ. ಈಗ ಸೂಜಿದಾರ ದಬನ ಮಾರವ್ರ ಹುಕ್ಕೇರಿ ತಾಲೂಕಿಗೆ ಬಂದಾರಂದ್ರೆ ಯಾರವರು? ಹಗಲು ದರೋಡೆಕೋರರು ಯಾರು? ತುಡುಗರು ಯಾರು? ಇನ್ನು ಯಾರು ಯಾವ ರೀತಿಯಿಂದ ತುಡುಗು ಮಾಡೋಕೆ ಬಂದಾರ? ಇವೆಲ್ಲ ಪ್ರಶ್ನೆಗಳಿಗೆ ಈಗ ರಮೇಶ್ ಕತ್ತಿ ಮಾತಾಡಿದ್ದು ಒಂದು ವಿಡಿಯೋ ಹಾಕ್ತೇನೆ ನೋಡ್ರಿ. ಸೂಜಿ ದಾರ ದಬನ ಮಾರವರು ಏನಾಗಿತ್ತು ಇಂಥ ಕರ್ಕೊಂಡು ಹೋಗೋದು ಇದೀ ಭಾಗದಾಗ ಶಿಪ್ಪೂರು ಜಿಲ್ಲಾ ಪಂಚಾಯತ್ ಎಲ್ಲ ಕೂಡಿ ನಿಮಗೆ ಬುದ್ಧಿ ಹೇಳ್ರಿ, ಹೋಗ್ಬ್ಯಾಡ್ರಿ, ಇಲ್ಲ ಎಲ್ಲರೂ ಹೊಂಟಾರು ನಾವು ಒಬ್ಬ ಉಳಿತನು, ನೀವು ಒಬ್ಬ ಎಲ್ಲ ಉಳಿ, ಅವ್ರು ಹೋಗಾರು ಹೋಗ್ಲಿ. ಇಟ್ಟರ್ತಾಗ ಎಲ್ಲ ಶಿಪ್ಪೂರು ಜಿಲ್ಲಾ ಪಂಚಾಯತ್ ನಮ್ಮ ಕರಗಳ ಜಿಲ್ಲಾ ಪಂಚಾಯತ್ ಎಲ್ಲ ಶಿಪ್ಪೂರು ಯಾವ್ಯಾಕಾರ ನಿಮಗೆ ಸಭೆ ಮಾಡಿ ಹೇಳಿದಾಗ ಈ ನಿಮ್ಗೆ ಜನರಿಗಿಂತ ಹೆಚ್ಚು ನಿಮಗೆ ಹಣ ಮುಖ್ಯ ಆಯ್ತು. ಜನ ಮುಖ್ಯ ಆಗಲಿಲ್ಲ, ನಿಮಗೆ ಹಣ ಮುಖ್ಯ ಆಯ್ತು. ಈ ಹಣ ತಗೊಂಡು ಇವತ್ತು ದಿವಸ ಅದು ಎಷ್ಟು ತಗೊಂಡಿತ್ತು ನಮ್ಗೆ ಗೊತ್ತಿಲ್ಲ, ನಾವು ಕಡ್ಲೆ ನೋಡು ಹಣ ಮಾತ್ರ ತಗೊಂಡದ್ದು ಖರೆ. ಅದು ಎರಡು ತಗೊಂಡು ಹೋದ್ರು ಏನ್ ಮಾಡ್ರು ನನಗೆ ಗೊತ್ತಿಲ್ಲ. ಆದ್ರೆ ಶಶಿರಾಜ್ ಪಾಟೀಲ್ ಹೇಳ್ತಾನು ಸ್ವಲ್ಪ ಬಾಯಿ ಬಿಗಿಡದ್ ಮಾತಾಡ, ಇದ್ರ 10 ಪಟ್ಟು ನೀನು ಇವ್ರ ಗೌಡ್ರಬೇಕು, ನಾ 7 ಗೌಡ್ತಿ ಮೊಮ್ಮಗ ಮಗ ಅದು. ಯಾಕಂದ್ರೆ ಹಾದಿಲೆ ಹೋಗೋರ್ ಜೊತೆ ಮಾತಾಡಕ್ ಬರಬೇಡ. ಇವತ್ತಿಗೇನು ಇವ್ರು ಬಂದವ್ರು ಸೂಜಿ ಡಬ್ನ ದಾರ ಮಾರವ್ರೇನು ಬಂದವರು 28ನೇ ತಾರೀಕು ಇವ್ರು ಹೋಗ್ತಾರ. ಹೋದ ಕೂಡಲೇ ನೀನ ಇರುವುದು ಇಲ್ಲೇ ಇದೇ ತಾಲೂಕಿನಾಗ ಹುಟ್ಟಿದೀವು, ಇದೇ ತಾಲೂಕಿನಾಗ ಸಾಯ್ಬೇಕು ನಾವು. ಅವ್ರ ಯಾರ ಮಣ್ಣಿಗೆ ಬರುದಿಲ್ಲ. ನನ್ನ ಮಣ್ಣಿಗೆ ಬರೋರು ಸೊಲ್ಲಾಪುರದವ್ರ, ನಿನ್ನ ಮಣ್ಣಿಗೆ ಬರೋರು ಬಾಗೇವಾಡಿ ಸೊಲ್ಲಾಪುರದವ್ರು ಅನ್ನೋದನ್ನ ದಯಮಾಡಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾತಾಡಕಲಿ ಅನ್ನೋದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಆಮೇಲೆ ಪ್ರತಿ ಸಾರಿ ರಮೇಶ್ ಕತ್ತಿ ಲೆಕ್ಕ ಕೊಡ್ರಿ, ರಸ್ತೆ ಮೇಲೆ ಇದ್ದವಂಗ ಲೆಕ್ಕ ಕೊಡಂಗಿಲ್ಲ, ನಾನು ಬಂದು ಕೇಳಿದವಂಗ ಲೆಕ್ಕ ಕೊಡ್ತನು. ನಿಮ್ಮ ಲೆಕ್ಕ ಕೊಡ್ರಲ್ಲ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳ್ತಾರ್ರಿ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿದ ಒಂದು ವಿಡಿಯೋ ಹಾಕ್ತೀನಿ. ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದೆ ನೋಡ್ರಿ, ನನ್ನ ಲೆಕ್ಕ, ನನ್ನ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ, ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿ, ನನ್ನ ಆಸ್ತಿ ಪಾಸ್ತಿ ಲೆಕ್ಕ ಎಲ್ಲಾನು ರೂಪಾಯಿ ಕೊಡ್ತೇನಿ ಅಂತ ಅವ್ರು ಅಂತಾರೆ. ಏನ್ ಕೆಲಸ ಮಾಡ್ತಾರೋ ಮೊದಲು ನಾವು ಹೇಳ್ಬೇಕಾಗ್ತದೆ. ಅದನ್ನ ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪು, ಜನ ಒಪ್ಪಗೋದಿಲ್ಲ. ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ, ಜನ ಬಹಳ ಬುದ್ಧಿವಂತರಿದಾರು, ಎಲ್ಲ ನಮ್ಮನ್ನು ನೋಡ್ತಾರೋ ಅವರು ನೋಡ್ತಾರೆ. ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವರಲ್ಲಿ ವಿನಂತಿ ಮಾಡ್ಕೊತಾರೆ. ಇದನ್ನ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತಾವೆಲ್ಲ ತಾವು ವಾಟ್ಸಾಪ್ ಅಲ್ಲಿ, ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವು ಅಂದ್ರೆ ವಾಟ್ಸಾಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಅವ್ರಂದ್ರ ನೀವು ಅದನ್ನ ಹಿಂಗ್ ಮಾಡಿದ್ರಿ, ನೀವು ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ ವಿರೋಧಿಗಳು ನಾ ವಿನಂತಿ ಮಾಡ್ಕೊತಾನೆ. ಅವರೆಲ್ಲ ನಮಗೆ ಲೆಕ್ಕ ಕೇಳ್ತಾರ. ಅವ್ರಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ, ನೀವೇನ್ ಮಾಡಿದಿರಿ, ನಾವೇನ್ ಮಾಡಿದ. ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂತಾನೆ. ಅವ್ರ ಲೆಕ್ಕ ಕೇಳತ್ತಾರಲ್ರಿ, ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರ 33 ವರ್ಷದ ಲೆಕ್ಕನ ₹1 ಲೆಕ್ಕ ಕೊಡ್ತೇನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ. ನಮ್ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ. ₹1 ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ. ಆದ್ರೆ ನೀವು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ₹1 ನೀವು ಲೆಕ್ಕ ಕೊಡ್ಬೇಕು, ನಮಗೆ ನೀವು ಲೆಕ್ಕ ಕೊಡಬೇಕು. ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ. ಡಿಸಿಸಿ ಬ್ಯಾಂಕ್ 10 ವರ್ಷದ ₹1 ನೀವು ಲೆಕ್ಕ ಕೊಡ್ಬೇಕ. ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ. ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟರಿ ಮಾಡ್ದಂತ ಹೇಳಿಲ್ಲ, ಅದನ್ನೂ ಲೆಕ್ಕ ಕೊಡ್ಬೇಕ. ಅಂದ್ರೆ ಪ್ರತಿಯೊಂದು ಲೆಕ್ಕ. ನಿಖಿಲ್ ಕತ್ತಿ ಅಣ್ಣಾ ಸಾಹೇಬ್ ಜೊಲ್ಲೆಗಂತ ರಾತ್ರಿ ಒಂದು ಹಗಲಿ ಒಂದು ಮಾತಾಡ್ತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅಲ್ಲೊಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ. ನೀವೇನಾದರೂ PKPS ದವ್ರು ಆರಿಸಿ ಬಂದು ಇಲ್ಲಿ ನಿರ್ದೇಶಕರು ಯಾರಾಗ್ತಾರ ಅವ್ರ ಸೊಸೈಟಿಗಳಿಗೆ ಪತ್ತು ಕೊಡಂಗಿಲ್ಲ. ಇದಿಷ್ಟೇ ಇಲ್ಲ, ಮೊನ್ನೆ ಇಲ್ಲೇ
ಗೋಡಗೇರಿ ಮಟಗಾರ್ ಅವ್ರ ಫಾರ್ಮ್ ಹೌಸ್ದಾಗ ಒಂದು ಕಾರ್ಯಕ್ರಮದಾಗ ಬಾಲಚಂದ್ರನಾಗ ಹೇಳ್ತಾರು, ನಾವು ರೈತ ಪರವಾಗಿ ಅದೇವು, ರೈತರ ಚಂಪ ಹಾಕಿದ್ರು ನಾವ್ ಏನ್ ಮಾಡಂಗಿಲ್ಲ, ನಾವು ರೈತರ ಜೊತೆ ಅದೇವ. ಅವರ ಗುಂಪಿನವರ ಇನ್ನೊಬ್ರು ನಮ್ಮ ಮಾಜಿ ಸಂಸದರಂತ ಜೊಲ್ಲೆ ಅವರು ಹೀರಾ ಶುಗರ್ ಎಜಿಎಂ ನಡೆದಾಗ ಏನ್ ಹೇಳ್ತಾರ, ಈಗ ಯಾವ PKPS ರಮೇಶ್ ಕತ್ತಿ ಎ ವಿ ಪಾಟೀಲ್ ಅವ್ರ ಜೊತೆ ಹೋಗ್ಯಲ್ಲ, ಆ PKPS ಪತ್ ಬರೆಯಂಗಿಲ್ಲ. ಇವ್ರು ರೈತ ವಿರೋಧಿನೋ ರೈತ ಪರಾನೋ ನೀವು ವಿಚಾರ ಮಾಡ್ಬೇಕು. ಒಬ್ಬ ಹಿಂಗ ಎಲ್ಲ ನಾಟಕ ಕಂಪನಿ. ನಾ ಹಂಗಂದಿಲ್ಲ, ನೀ ಹಿಂಗಂದಿ, ನೀ ಹಿಂಗಂದಿಲ್ಲ, ನಾ ಹಿಂಗಂದಿ. ಈ ತರ ನಾವೆಲ್ಲ ಮಳ್ಳಾಗೋದು ಬೇಡ. ಮತ್ತೆ ಇವತ್ತು ಮಧ್ಯಾಹ್ನ ಎಲ್ಲ ಅಸ್ತ್ರ ಮುಗಿದು ಮಧ್ಯಾಹ್ನದಾಗ ಒಂದು ಸ್ಪೆಷಲ್ ಬಂಪರ್ ಕೊಡುಗೆ ಹುಕ್ಕೇರಿ ಕೊಡ್ತೇವೆ. ನಿನ್ನಿಂದ ಚಂದ ಐತಿ ವಾಟ್ಸಪ್ ಎಲ್ಲರೂ ನೋಡತ್ತೇವೆ. ಕೆಲವು ಸಮಾಜಗಳಿಗೆ ಸಮುದಾಯ ಭವನ, ಕೆಲವು ಊರುಗಳಿಗೆ ಹೈ ಮಾಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರು. ಮಧ್ಯಾಹ್ನ ಇನ್ನೇನ್ ಮಾಡೋರವ್ರ, ಈಗ ಜೈನ್ ಬಸ್ತಿ ಯಾರು ಬಾಗೇವಾಡಿ ಊರ ಹೇಳ್ತಾರೆ, ಜೈನ್ ಬಸ್ತಿ 40 ಲಕ್ಷ ರೂಪಾಯಿ ಅಂದ್ರೆ ಕರೆದು ಹೇಳೋದು, ನೀವು ಜೈನರೆಲ್ಲ ಕೂಡಿ ನಮಗ್ ಮತ ಹಾಕ್ಬೇಕು, ನಮ್ಮಲ್ಲೇ ಹೊಡೆಯೋದು. ಬ್ರಿಟಿಷ್ ಬಿಟ್ಟು ಹೋಗ್ಬೇಕಾರೆ ಇವ್ರು ಬಿಡಾಕ್ತಾ ಇರಲಿಲ್ಲ. ಇವ್ರು ರೈತರ ವಿರೋಧಿಗಳು ಅಂತ ಹೇಳಿ ನಿಖಿಲ್ ಕತ್ತಿ ಶಾಸಕ ಕೇಳ್ತಾನೆ. ಇನ್ನು ನಿಖಿಲ್ ಕತ್ತಿ ಶಾಸಕ ಕೇಳ್ತಾನೆ, ಅಣ್ಣಾ ಸಾಹೇಬ ಜೊಲ್ಲೆಗೆ ಧಾರಾ ದಬನ ಮತ್ತು ಸೂಜಿ ಮಾರವ್ರು ಬಂದಾರ ಅಂತೇಳಿ ರಮೇಶ್ ಕತ್ತಿ ಹೇಳ್ತಾರೆ. ಬಾಲಚಂದ್ರ ಜಾರಕಿಹೊಳಿ, ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತೀವಿ, ನಮ್ಮ ಪ್ಯಾನಲ್ಗೆ ಮತ ಕೊಡ್ರಿ, ಆಶೀರ್ವಾದ ಮಾಡ್ರಿ, ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಲೆಕ್ಕನೂ ಎಲ್ಲ ಕೊಡಕ್ಕೆ ತಯಾರದೇವಿ, ನಮ್ಮ ಲೆಕ್ಕನೂ ರೆಡಿ ಐತಿ. ಇನ್ನು ಯಾರ ಲೆಕ್ಕ ಯಾರು ಕೊಡಬೇಕು, ಯಾರ ಲೆಕ್ಕ ಯಾರು ತಗೊಂಡು ಏನು ಮಾಡಬೇಕು, ನಿಮ್ಮ ಲೆಕ್ಕ ನಿಮ್ಮ ಹತ್ರ ಇಟ್ಕೋರಿ. ಜನ ಬಂದು ಮಾತಾಡಕತ್ತಾರ, ಹುಲಿಗಳು ಬಂದಾವ. ಹುಲಿಗಳು ಎಲ್ಲಿರಬೇಕು? ಹುಲಿಗಳು ಕಾಡಿನಲ್ಲಿ ಇರಬೇಕು, ನಾಡಿನಲ್ಲಿ ಯಾಕೆ ಬಂದಾವ? ಯಾರ ರಕ್ತ ಕುಡಿಯಾಕ ಬಂದಾವ ಈ ಹುಲಿಗಳು? ಹುಲಿಗಳು ಎಲ್ಲಿ ಇರಬೇಕು? ಕಾಡಿನ ಸಂಪತ್ತನ್ನು ಕಾಪಾಡುವ ಸಲುವಾಗಿ ಕಾಡಿನಲ್ಲಿ ಇರಬೇಕು. ನಾಡಿನ ಸಂಪತ್ತನ್ನು ಕಾಪಾಡಲಿಕ್ಕೆ ಇಲ್ಲಿ ಮನುಷ್ಯ ಇರಬೇಕು, ಆದರ್ಶ ವ್ಯಕ್ತಿ ಇರಬೇಕು, ಪ್ರಾಮಾಣಿಕ ವ್ಯಕ್ತಿ ಇರಬೇಕು, ಸಂಘ ಸಂಸ್ಥೆಗಳನ್ನು ಕಾಪಾಡುವಂಥ ಶಕ್ತಿಯುತವಾದ ವ್ಯಕ್ತಿ ಈ ಹುಕ್ಕೇರಿಯಲ್ಲಿ ಆಗಲಿ ಸಮಾಜದಲ್ಲಿ ಇರಬೇಕು ಅನ್ನುವ ಕೆಲವರು ವಿಚಾರ. ಈ ಚುನಾವಣೆ ಬಹಳಷ್ಟು ಜನರಿಗೆ ಒಂದು ವಿಚಲಿತ ಆಗಿಬಿಟ್ಟೈತ್ರಿ. ಪ್ರಭಾಕರ್ ಕೋರೆ ಬಾಯಿ ಮುಚ್ಕೊಂಡು ಕೂತಾರ, ಲಕ್ಷ್ಮಣ ಸೌದಿ ಪೆಟ್ಟ ಅನ್ನವಾರ, ಲಕ್ಷ್ಮೀ ಹೆಬ್ಬಾಳ್ಕರ ತಾಯಿ ಅಕ್ಕ ಅಂತೂ ಲಾಪತ, ಚಂದ್ರರಾಜ್ ಹಟ್ಟಿಹೊಳಿ ಫುಲ್ ಬೀಜಿ, MK ಹುಬ್ಳಿ ಶುಗರ್ ಫ್ಯಾಕ್ಟ್ರಿ, ರಾಣಿ ಶುಗರ್, ಘಟಾನುಘಟಿಗಳು, ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲ್ಗಿ, ಬಾಬಾ ಸಾಹೇಬ್ ಪಾಟೀಲ್ ತಮ್ಮನ ಸಲುವಾಗಿ ಬೀಜಿ. ಏನು ನಡೆದೈತ್ರಿ ಇದು? ಬೆಳಗಾವಿ ಜಿಲ್ಲಾ ರಾಜಕಾರಣ ಎಕ್ಕಡೆ ಹೋಗುತ್ತೈತಿ. ಇನ್ನು ಜಿಲ್ಲಾ ರಾಜಕಾರಣದಲ್ಲಿ ಮೊನ್ನೆ ಗ್ರಂಥ ಲೋಕಾರ್ಪಣೆಯ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಒಂದು ಸಂದೇಶ ಹೇಳ್ತಾರ ರಮೇಶ್ ಕತ್ತಿ, ಇನ್ನು ಬೆಳಗಾವಿ ಜಿಲ್ಲೆ ಫಿಲ್ಟರ್ ಮಾಡೋದು ಅದು ನಮ್ಮಿಂದ, ನೀವೆಲ್ಲರೂ ನನಗೆ ಬೆಂಬಲ ಕೊಡ್ಬೇಕಂತ ರಮೇಶ್ ಕತ್ತಿ. ಅಂದ್ರೆ ಫಿಲ್ಟರ್ ಅಂದ್ರೆ ಏನು ಕಲುಷಿತ ವಾತಾವರಣ ಆಗೈತೆ ಅಂದಂಗೆ ಆತಿರಲ್ಲ. ಇನ್ನು ಫಿಲ್ಟರ್ ಮಾಡೋಕೆ ರಮೇಶ್ ಕತ್ತಿ ಬರ್ತಾರಂದ್ರೆ ಇನ್ನು ಇಲ್ಲಿ ಇದು ಕಲುಷಿತ ವಾತಾವರಣ ಆಗೈತ್ರಿ. ಯಾವ ಮಟ್ಟಕ್ಕೆ ಹೊಂಟೈತಿ ಈ ಚುನಾವಣೆ? ಈ ಚುನಾವಣೆಗಳು ಇಷ್ಟ್ಯಾಕೆ ಪ್ರತಿಷ್ಠೆಗೆ ತೆಗೆದುಕೊಂಡಾರ? ಗ್ರಾಮ ಪಂಚಾಯಿತಿ ಚುನಾವಣೆ ಈಕ್ವಲೆಂಟ್, ಇದು ಸೊಸೈಟಿ ಚುನಾವಣೆ. DCC ಬ್ಯಾಂಕ್ ಪ್ರತಿಷ್ಠೆ ತಗೋಲಿ, ಅದು ರಾಜ್ಯ ನೋಡ್ತೈತಿ, 18 ಕ್ಷೇತ್ರ ಕಂಟ್ರೋಲ್ ಮಾಡ್ತೈತಿ, ಓಕೆ. ಹುಕ್ಕೇರಿ ಕ್ಷೇತ್ರವನ್ನು ಕಂಟ್ರೋಲ್ ಮಾಡುವಂಥ ಹುಕ್ಕೇರಿ ತಾಲೂಕಿನ ಈ ಪ್ರತಿಷ್ಠೆಯ ಈ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇಷ್ಟ್ಯಾಕೆ ಪ್ರತಿಷ್ಠೆ ತಗೊಂಡಾರ ಏನು ತಿಳಿವಾತು? ಇಲ್ಲಿ ಹಣಬಲ ಮತ್ತು ತೋಳಬಲ, ಗುಂಡಾಗಿರಿ, ಭಯದ ವಾತಾವರಣ, ಯಾವ ರೀತಿ ಇಲ್ಲಿ ಕತ್ತಿಯ ಗುಡುಗು, ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ, ಸೈಲೆಂಟ್ ಮತಗಳ ಬೇಟೆ, ಮತದಾರ ಎತ್ತ ವಾಲತಾನ, ಮತದಾರ ಯಾರ ಮಾತು ಕೇಳ್ತಾನ, ಮತದಾರನ ಮನಸ್ಸಿನಲ್ಲಿ ಏನೈತಿ? ಶನಿವಾರ ಸಾಯಂಕಾಲ ನಿಮಗೆ ಹೇಳ್ತೀನಿ, ಮುಖಾಮುಖಿ ಬರ್ತೀನಿ, ನೀವು ಬರೋಕಿರೆ. ಈಗ ನಾನು ಒಂದು ಎಕ್ಸಿಟ್ ಪೋಲ್ ಹಾಕೀನಿ, ರಮೇಶ್ ಕತ್ತಿ ಗ್ರೂಪ್ ಬೇಕೋ
ಸತೀಶ್ ಜಾರಕಿಹೊಳಿ ಬೇಕೋ, ಹೋಟ್ ಹೆಂಗೆ ಹಾಕಬೇಕು ಅನ್ನೋದು ನಿಮಗೆ ಒಂದು ಫೇಸ್ಬುಕ್ದಲ್ಲಿ ನಾವು ವಿವರವಾದ ಮಾಹಿತಿ ಕೊಟ್ಟಿದ್ದೀವಿ. ಯಾವ ಗುಂಪು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಅತಿ ಅವಶ್ಯ ಐತಿ, ಅವರೇ ಆಳಬೇಕು, ಅವರೇ ಬಾಳಬೇಕು, ಅವರೇ ಈ ನೇತೃತ್ವ ವಹಿಸಬೇಕು ಅನ್ನುವ ಗುರಿ ನಿಮಗೆ ನಾವು ತಲುಪಿಸ್ಲಿಕ್ಕೆ ಕೊಟ್ಟಿದ್ದೀವಿ. ನಿಮ್ಮ ಮತ ಅಲ್ಲೇ ಹಾಕಬೇಕು. ಯಾವ ರೀತಿ ಅಭಿಮಾನಿ ಬಳಗ, ಅದು ಹುಕ್ಕೇರಿ ಕ್ಷೇತ್ರದವ್ರು ಹೆಚ್ಚು ಹಾಕಬೇಕು, ಹೊರಗಿನವ್ರು ಹಾಕಿರೋ ಕೌಂಟ್ ಆಗೋದಿಲ್ಲ ರೀ. ನಿಮ್ಮ ಮತ ಎಲ್ಲೈತಿ ಅವ್ರು ಏನಾದರೂ ಅಭಿಪ್ರಾಯ ತೋರಿಸಿದ್ರೆ ಮಾತ್ರ ಇದಕ್ಕೊಂದು ರಂಗ ಬರ್ತೈತಿ. ಆದರೂ ಪ್ರತಿಷ್ಠೆಯ ಕಣ ಚುನಾವಣೆ, ಬಂಪರ್ ಕೊಡುಗೆ 25 ಕೋಟಿ. ಏನು ಕೆಲಸ ಮಾಡ್ತೈತಿ, ಏನು ಪ್ರತಿಕೂಲ ಪರಿಣಾಮ ಬೀರ್ತೈತಿ 25 ಕೋಟಿ. ರಮೇಶ್ ಕತ್ತಿಯ 50,000 ಜನ ಸಮಾವೇಶ ಏನು ಮಾಡ್ತೈತಿ, ಯಾವ ಪ್ರತಿರೂಪ ತಾಳತೈತಿ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘ. ಅದರ ಜೊತೆಗೆ 28 ಮುಗಿದ ತಕ್ಷಣ ಮತ್ತೊಂದು ರಣಕ್ಕಹಳೆ ತಯಾರು DCC ಬ್ಯಾಂಕು. ಇನ್ನು DCC ಬ್ಯಾಂಕದ ಸುದ್ದಿ ಇದು 28 ಮುಗಿದ ಮೇಲೆ ಮತ್ತೆ ಬರೋಣ್ರಲ್ಲ ನಾವು ನೀವು ಕೊಡೋನು. ನಮ್ಮ ಸುದ್ದಿ ನಿರಂತರವಾಗಿರಬೇಕು, ಮನೆ ಮುಟ್ಟಬೇಕು, ಸತ್ಯವಾದ ನಿಖರವಾದ ಸುದ್ದಿ. ಜನ ನೀವು ಭಾಳ ಪಸಂದ್ ಮಾಡ್ತೀರಿ. ನಂಬರ್ 1 ನ್ಯೂಸ್ ಕನ್ನಡ ಖಡಕ್ ಜವಾರಿ ಕಾಕಂದು ಬಟನ್ ಹೊಡ್ರಿ. ಯೂಟ್ಯೂಬ್ದಾಗ, ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.